ನಮ್ಮ ಗ್ರಾಮದ ಗೋಮಾಳ ಜಾಗದಲ್ಲಿ ಮನೆ ಕಟ್ಟಲು ಕೆಲ ಪ್ರಭಾವಿಗಳಿಂದ ಅಡ್ಡಿಯಾಗ್ತಿದ್ದು, ಮನೆ ಕಟ್ಟದಂತೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಆಲೂರು ತಾಲೂಕು ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮದ ಶ್ರುತಿ ಆರೋಪಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 1ರ ಸರ್ಕಾರಿ ಗೋಮಾಳ ಜಾಗದಲ್ಲಿ ಕಳೆದ ಅನೇಕ ವರ್ಷಗಳಿಂದ ವಾಸವಿರುವ ನಾವು ಇದೀಗ ಹಳೆ ಮನೆ ಬಿದ್ದು ಹೋದ ಹಿನ್ನೆಲೆಯಲ್ಲಿ ಹೊಸ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದೆವು. ಆದರೆ ನಿರ್ಮಾಣ ಹಂತದಲ್ಲಿ ಇದ್ದ ಮನೆಯನ್ನ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಮಂಜೇಗೌಡ ಅವರ ಮಗ ಪುರುಷೋತ್ತಮ ಅವರು ಸುಪಾರಿ ನೀಡಿ ಜೆಸಿಬಿ ಮೂಲಕ ಮನೆಯನ್ನ ನೆಲಸಮ ಮಾಡಿದ್ದಾರೆ ಎಂದು ದೂರಿದರು. ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಇರುವ 85 ಎಕರೆ 150 ಕುಟುಂಬಸ್ಥರು ಮನೆ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ರಾಜಕೀಯ ದುರುದ್ದೇಶಕ್ಕೆ ರೂಪ, ಶ್ರುತಿ, ಕೀರ್ತಿ ಎಂಬ 3 ಕುಟುಂಬಗಳಿಗೆ ಕಿರುಕುಳ ನೀಡುತ್ತಿದ್ದು, ರಾಜಕೀಯ ದುರುದ್ದೇಶದಿಂದ ಈ ಕೃತ್ಯ ಎಸಗಿದ್ದಾರೆ ಎಂದು ದೂರಿದರು. ಪುರುಷೋತ್ತಮ ಅವರು ಗ್ರಾಮದಲ್ಲಿ ವಾಟರ್ಮೆನ್ ಅವರನ್ನ ಮುಂದೆ ಬಿಟ್ಟು ಬಾಯಿಗೆ ಬಂದಂತೆ ಬೈದು ಮಹಿಳೆಯರು ಎನ್ನುವುದನ್ನು ಕಾಣದೆ ಹಲ್ಲೆ ಮಾಡಿಸಿ ಮೊಬೈಲ್ ಕಿತ್ತು ಹೊಡೆದು ಹಾಕಿಸಿದ್ದಾರೆ ಎಂದು ದೂರಿದ ಅವರು, ಈ ಬಗ್ಗೆ ದೂರು ನೀಡಲು ಹೋದರೆ ಪೊಲೀಸರು ಅವರ ಚೇಲಾಗಳಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ದೂರಿದರು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇವಾಗ ಇವರು ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಯಾವ ಊರು, ಎಷ್ಟನೇ ಸರ್ವೆ ನಂಬರ್? ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮ, ಸರ್ವೆ ನಂಬರ್ 1ರಲ್ಲಿ. ಅದು 57 and 59 ಅರ್ಜಿ ಹಾಕಿದ್ದಾರೆ. ಇಷ್ಟು ವರ್ಷದಿಂದ ಕಂದಾಯ ಕಟ್ಟಿದ್ದಾರೆ. 23ನೇ ಸಾಲಲ್ಲೂ ಕಂದಾಯ ಕಟ್ಟಿದ್ದಾರೆ. ಇವಾಗ ನಿನ್ನೆ ಒಂದು 15 ದಿನದಿಂದ ನಮಗೆ ಧಮಕಿಗಳು ಬರ್ತಿದ್ದಾರೆ. ಮನೆ ಕಟ್ಟಬೇಡಿ, ನಿಲ್ಲಿಸಿ, ಇಲ್ಲಿ ಹೊಡೆದಾಗ್ತೀವಿ ಅಂತೆಲ್ಲ. ಅದು KM ಮಂಜಣ್ಣ ಅವ್ರ ಮಗ ಪುರುಷೋತ್ತಮ KM ಪಾಳ್ಯ ಪಂಚಾಯತಿ ಅಧ್ಯಕ್ಷರವರು, ಅವ್ರ ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಒಂದು 15-20 ದಿನದಿಂದ ಧಮಕಿ ಹಾಕಿದ್ದಾರೆ ನಮಗೆ, ಮನೆ ಕಟ್ಟಬೇಡಿ, ನಿಲ್ಲಿಸಿ, ಈ ಥರ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು 6 ಗಂಟೆಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರು. ಪೊಲೀಸ್ನವರು ಸಮೇತ ನಮಗೆ ಹೇಳ್ತಾರೆ, ನೀವು ಮನೆ ಕಟ್ಟಿರೋದು ತಪ್ಪು ಗೋಮಾಳ ಜಾಗದಲ್ಲಿ. ಪೊಲೀಸ್ನವರು ನಮ್ಮ ಹತ್ರ ಇದುವರೆಗೂ ಬಂದಿಲ್ಲ. ಪೊಲೀಸರು ಎನ್ಕ್ವೈರಿ ಮಾಡೋಕ್ಕೂ ಪೊಲೀಸ್ನವರು ಬಂದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ. ಮತ್ತು ಶಿವಪ್ರಕಾಶ್ ಅಂತ ಅಲ್ಲಿ ಒಬ್ಬರು ಪೊಲೀಸ್ ಇದ್ರು, ಅವರು ಕೇಳ್ತಾರೆ, ನಿಮ್ಮ ಹತ್ರ ಪ್ರೂಫ್ ಏನಿದೆ? ಪ್ರೂಫ್ ತಗೊಂಡು ನಾಳೆ 11 ಗಂಟೆಗೆ ಬನ್ನಿ ಅಂತ. 11 ಗಂಟೆಯಿಂದ ಇವಾಗ ನಾವು ಈ ಮಧ್ಯಾಹ್ನ ಇಷ್ಟು ಟೈಮ್ ಆಗಿದೆ, ನಾವು ಅಲ್ಲೇ ಜಾಗದ ಹತ್ರ ಕಾಯ್ತಿದ್ರು. ತಹಸೀಲ್ದಾರ್ ಆಗಲಿ ಪೊಲೀಸ್ ಆಗಲಿ ಒಬ್ಬರು ಅಲ್ಲಿಗೆ ಬಂದಿಲ್ಲ. ಪಂಚಾಯತಿ PDO ಒಂದು ಸಾಧಾರಣ 15 ದಿನದಿಂದ ದಿನ ಬಂದು ನಮಗೆ ಇದು ಮಾಡ್ತಿದ್ದಾರೆ. ಒಬ್ಬ ಸಚಿನ್ ಅಂತ ಅವನೇ ನಿನ್ನೆ ನಿಲ್ಲಿಸಿ JCBನ ನಾವು ಅಲ್ಲಿ ಹೋಗೋಷ್ಟೊಳಗೆ JCBನ ಕಳಿಸಿ ಅವನು ಆವಾಗ ಬೈಕ್ ಮೂವ್ ಮಾಡ್ತಿದ್ದ. ನಾನು ಫೋಟೋ ಆ ಫೋಟೋ ತೆಗೆದಿದ್ದೆ. ಅವನು ಪ್ರತಿದಿನ ಒಂದು 15 ದಿನದಿಂದ PDO ಇವರೆಲ್ಲ ನಮಗೆ ಬಂದು ತೊಂದರೆ ಕೊಡ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ರೂಪ, ರಾಕೇಶ್, ಕೀರ್ತಿ, ಉದಯ್ ಕುಮಾರ್ ಇತರರು ಹಾಜರಿದ್ದರು.